ಅಮ್ಮ, ಕಾಪಿ ಅಂತದಾರು ಕುಡಿತೀರಾ? ಹಾಗೇನಾರು ಕುಡಿಯೋದಿದ್ರೆ ಹೇಳಿ. ಕಾಪಿ ಕುಡಿಯೋದ ನೀವು ಟೀ ಕುಡಿಯೋದ? ಪದ್ಮ, ಕಾಪಿ ಒಂದು ಲೋಟ ಇದ್ರೆ ಕೊಡು, ಟೀ ಕುಡಿಯಲ್ಲವ. ಅದಾ ಈಗ ನಾವು ಮನೆ ಕಟ್ಸ್ತಾ ಇದೀವ, ಕೆಲಸದವ್ರಿ ಸೊಸೆ ಟೀ ಮಾಡ್ತದ. ಟೀ ಮಾಡಿದಾಗ ಹಂಗೆ ಒಂದು ಲೋಟ ಕೊಡೋದು. ಹಂಗೆ ಬಿಟ್ರೆ ಟೀ ಏನು ನಂಗೋಸ್ಕರ ಮಾಡೋದು ಬೇಡ. ಟೀನ ಅಭ್ಯಾಸ ಅಷ್ಟಿಲ್ಲೇ, ಕಾಪಿನೇ ಕೊಡು. ಇದ್ದರೆ ಗೀಸಕ್ಕೆ ಬೇಡ. ಪಾಪ ಬಳಿಗಳಿಗೆ ಬಂದು ಕೇಳ್ತಾ ಇದೀಯಾ ಕಾಪಿ ಬೇಕಾ ಟೀ ಬೇಕಾ ಅಂತ? ಇದ್ರೆ ಕೊಡು ಅಷ್ಟೇ. ಹಾಂ, ಕಾಪಿ ಅದೆಯಪ್ಪ, ಕಾಪಿ ಇಲ್ಲದೇನಾ? ಅಲ್ಲ, ನಿಮಗೆ ಎಂಥದಾರು ಬೇಕಾದ್ರೆ ನೀವು ಕೇಳಿ ಆಯ್ತಾ. ಮತ್ತು ನೀವು ದಾಕ್ಷಿಣ್ಯ ಮಾಡ್ಕೋಬೇಡಿ. ನಾನು ಮತ್ತು ಈ ಕೆಲಸದಿದ್ರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಿ. ನಾನು ಮಾತ್ರ ನೀವು ಕೇಳಿ ಆಯ್ತಾ. ಮತ್ತು ಇದೇನು ಅನ್ಕೋತದೋ ಏನೋ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಏನು ಬೇಕಾದ್ರೆ ಕೇಳಿ. ಹೂನೇ ಪುಣ್ಯದ ಕಿತ್ತಿ, ಎಂತ ಬೇಕಾದ್ರೆ ಕೇಳ್ತೀನಿ. ನಿನ್ನ ಅತ್ತೇನು ಹೇಳೋದಪ್ಪ, ಅಯ್ಯೋ ನನ್ನ ಸೊಸೆ ಅಂದರೆ ಸೊಸೆ ಅಂತ. ಹೌದೇ ಸೈ, ಬಂಗಾರದಂತ ಹೆಂಗ್ಸ್ ಮಾತ್ರ. ಇಲ್ಲಿದ್ರೆ ಈ ಮನೆ ಮಠ ಇಷ್ಟು ತನಕ ತರಕಾತಿತ್ತ. ಅವನು ಬೇಜವಾಬ್ದಾರಿ ಚಂದ್ರು, ಬೇಜವಾಬ್ದಾರಿ ಗಂಡಸು. ಆಗಲಿ, ಇಷ್ಟಾರು ತಂದು ಮಾಡ್ಕೊಂಡಿಯಲ್ಲ, ಅದೇ ಖುಷಿ ಕಣೆ, ಅದೇ ಖುಷಿ. ಘನ ಆಗಿರಲಿ ಮಗಳಂದ, ಘನ ಮನೆ ಸೇರ್ತಾ ಇದೆ. ಘನ ಆಗಿರಲಿ. ಹಾಂ, ಘನ ಮನೆನೇ. ಇದು ಹೆಂಗೆ ಹೊಂದ್ಕೋತದ ಏನೋ, ಅದೇ ತಲೆ ಬಿಸಿ ನನಗೆ. ಹೊಂದ್ಕೋತದಪ್ಪ, ಹೊಂದ್ಕೋತದೆ. ಘನ ಮಗು ಹೊಂದ್ಕೊಂಡೆ. ಗಾದೆ ಏನು ಸುಳ್ಳ ಮತ್ತೆ? ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ನೀನಂಗೆ ಭಾರಿ ಘನ ಮಗು. ನಂಗಷ್ಟೇ ನೆನ್ನೆಯಿಂದ ಅಜ್ಜಿ ಅದು ಬೇಕಾ ಇದು ಬೇಕಾ, ನೀರು ಕುಡಿತೀರನು, ಕಾಲು ಹತ್ಲನು, ಕೈ ಹತ್ಲನು, ಅಯ್ಯೋ ಅಯ್ಯೋ ಅಯ್ಯೋ, ಘನ ಮಗು. ನಮ್ಮನೆ ಮೊಮ್ಮಕ್ಕಳೇ ಒಂಥರ ಸಿಡ 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 ಅಂತಿರ್ತಾವೆ ಕಣೆ. 3 ಹೆಣ್ಣಲ್ಲ, ಗಂಡಿದ್ದಿದ್ರೆ ಒಂಚೂರು ಘನಂಗೆ ಮಾತಾಡ್ಸ್ತಿದ್ದೆ ಏನ. 3 ಹೆಣ್ಣೆ ಅಲ್ಲ, ಸಿಡ 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 ಅಂತಾನೆ ಇರೋದು. ನಾ ಎಂಥದಾರು ಹೇಳಿದ್ರೆ ಅಜಿ ನೀ ಬಾಯಿ ಮುಚ್ಕೋಗುತ್ಕ, ಅಜಿ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರೋ ಅನ್ನೋದು. ಹಂಗಪ್ಪ ಒಂಥರ ಕಿರಿಕಿರಿ ಆಗ್ತದೆ. ಹಂಗಾಗಿ ಮಚ್ಚಂದ್ರೆ ಅವತ್ತು ಬಂದು ಕರೆದ್ನಲ್ಲ, ಮದುವೆ ಮನೆಗೆ ಬರ್ಬೇಕು ಚಿಕ್ಕಮ್ಮ ಅಂತ. ನನಗೆ ಒಂಥರ ಬಂದರೆ ಸಾಕು ಅನ್ನಂಗಾಗಿತ್ತು ಅಲ್ಲಿಗಾರು. ಹಂಗಾಗಿ ಮತ್ತೆ 2 ದಿನ ಮುಂಚೆನೇ ತಗೋ ಹೋಗ್ಬಿಡ ಅಂತ ಹೇಳಿ ಬಂದಿದ್ದು ಕಣೆ. ಎಂಥದಾರು ನಿಂಗೆ ಕೆಲಸ ಮಾಡ್ಕೊಡೋಕ್ಕಾಗ್ತದೆ ಅಂತ ನಾ ಜ್ಞಾನ ಮಾಡಿದ್ದ. ನನ್ನ ಕೈಯು ಕಾಲು ಎಲ್ಲ ಹೋಗ್ಯಾವ ಕಣೆ. ಕೈಯಿಲ್ಲ ಕಾಲಿಲ್ಲ, ಕೂತ್ರೆ ಹೊತ್ತು ಸೊಂಟನೂ ಬಿದ್ದಂಗೆ ಆಗದೆ, ಕೂರಕ್ಕೆ ಆಗಲ್ಲ. ನೋಡೋಣ, ಸಣ್ಣ ಪುಟ್ಟ ಎಂಥದಾರು ಇದ್ರೆ ಹೇಳಾತ, ಕೆಲಸ ಮಾಡ್ತೀನಿ. ಅಯ್ಯೋ ಅಮ್ಮ, ನೀವೆಂಥ ಕೆಲಸ ಮಾಡೋದು ಬೇಡ, ನೀವು ಬಂದಿದೆ ಖುಷಿ. ಹಸಿನಿಗೂ ಪಾಪ 2 ಕಡೆ ಅಜ್ಜಿ ಇಲ್ಲಲ್ಲ, ಅದಕ್ಕೂ ಒಂಥರ ಬೇಜಾರು. ಅಜ್ಜಿ ಇಬ್ಬರು ಇಲ್ಲಲ್ಲ, ಥರ ಬೇಜಾರು ಮಾಡ್ತಿತ್ತು. ಹಾಗಾಗಿ ಮತ್ತೆ ನಮ್ಮನೇಲಿ ಇವ್ರು ಹಂಗಾರೆ ಚಿಕ್ಕಮ್ಮಗಾರು ಬರೋಕ್ಕೆ ಹೇಳ್ತೀನಿ ಒಂದು 4 ದಿನ ಮುಂಚೆ ಅಂತ ಹೇಳಿ ಕರೆದಿದ್ದು. ನೀವು ಎಂಥ ಕೆಲಸ ಮಾಡ್ಕೊಡೋದು ಬೇಡ, ನೀವು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದರೆ ಸಾಕು. ನೀವು ಬಂದಿದೆ ಖುಷಿ, ನೀವು ಇಲ್ಲಿರೋದೇ ಖುಷಿ ಕಣ್ರಿ ಅಮ್ಮ. ಪುಣ್ಯಾದ ಗಿತ್ತಿ ಮಗಳು ಕಣೆ ನೀನು. ನಿಮಗೇನು ಸೊಸೆ ಗಾನಾಗ ನೋಡ್ಕೊಳಲ್ಲ? ಇವ್ರೊಂದ್ಸಲ ಹೇಳೋದು ಕೇಳಿದ್ದೆ, ಒಂಚೂರು ಜೋರು ಅಂತ. ಚೂರು ಜೋರು ಅಂದರೆ ಗುಮಾನಿ ಕಣೆ, ಭಾರಿ ಜೋರು, ಭಾರಿ ಅಂದರೆ ಭಾರಿ ಜೋರು. ನಮ್ಮ ಮಗಗೂ ಅವನೊಂದ್ಸಲ ತೋರ ಅಲ್ಲನೆ. ಹಂಗಾಗಿ ಹೆಣ್ಣೇ ಸಿಗ್ತಿರ್ಲ. ನೋಡಿ 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 ಬಿಟ್ವಿ. ಕೊನೆಗೆ ಎಲ್ಲ ಕಡೆ ನೋಡಿ ಕೈಸೋದು ನಾವು ಕೂತಿದ್ವಿ. ಅಷ್ಟೊತ್ತಿ ಇನ್ನು ಎಂತ ಮಾಡೋದು ಅಂತ ಇದು ಬೇರೆ ಯಾರಲ್ಲ, ಸೋದರ ಸಂಬಂಧನೇ. ನಮ್ಮನೇಲಿ ಇವರ ತಂಗಿ ಮಗಳೇನಾ. ಮತ್ತು ಅದು ಒಂಥರ ಹುಡುಗಿಗೂ ಎಲ್ರಿಗೂ ಎಲ್ಲ ಸೆಟ್ಲ್ಮೆಂಟ್ ಸುಸೂತ್ರ ಸೆಟ್ಲ್ಮೆಂಟ್ ಆತಿರ್ಲ ಅನ್ನೋಕ್ಕೆ ಇದ್ರ ಅಕ್ಕ ಒಂದು ಓಡೋಗಿ ಮದುವೆ ಆಗಿದ್ದು ಕಣೆ. ಬೇರೆ ಜಾತಿ ಹುಡುಗನ ಓಡೋಗಿ ಮದುವೆ ಆಗಿದ್ದು. ನಿಂಗೆ ಗೊತ್ತಿರ್ಬೋದು ಚಂದ್ರು, ಹೇಳಿರ್ಬೋದಾ. ಹಾಗಾಗಿ ಇದಕ್ಕೆಲ್ಲ ಸೆಟ್ಲ್ಮೆಂಟ್ ಆತಿರ್ಲ. ಹಾಗಾಗಿ ಮತ್ತು ನಮ್ಮ ಮನೆಯಲ್ಲಿ ಇವರ ನೋಡಿ, ಸರಿ ನನ್ನ ತಂಗಿ ಮಗಳನ್ನೇ ಮದುವೆ ಮಾಡ್ಕೊಳ್ಳೋಣ ಅಂದು. ಇವನು ಅದ್ಲು ಹ್ಞೂ ಅಂದ. ಹಂಗೆ ಮದುವೆ ಮಾಡಿಸಿದಾತ್ ಮಾರೈತಿ. ಈಗ ಅನಿಸ್ತದೆ, ಅಯ್ಯೋ ದೇರೇ ಅಂತ ಸಾಕ್ಬೇಕನ್ಸ್ತದೆ ಕಣೆ. ಜೋರು ಜೋರು ಅಂದರೆ ಯಾಕೆ ಹೇಳ್ತೀಯ, ಗುಡು 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 ಅಂತಲೇ ಇರೋದು ಕಣೆ. ಅಯ್ಯೋ ದೇರೆ, ನನಗಂತೂ ಎತ್ಲಗಾರು ಹೋದರೆ ಸಾಕು ಅನಿಸ್ತಿರ್ತದೆ. ಅತ್ತವ್ರ ಮನೆಗೆಲ್ಲ ಹೋಗೋದು ಭಾರಿ ಅಪರೂಪ.
ಅಲ್ಲ ಅದಕ್ಕೆ ಎರಡು ಹೊತ್ತಿಗೆರ ಹತ್ರನೇ ಎಲ್ಲ ಜಗಳ ಮಾಡ್ಕೊಂಡದೆ. ಅವರ 5 ಜನ ಮಕ್ಕಳು ಕಣೆ, 3 ಹೆಣ್ಣು 2 ಗಂಡ. ಅಕ್ಕ ಒಂದು ಓಡಾಗಿದೆ, ಅದನ್ನು ಇವ್ರೇನು ಮನೆಗೆ ಸೇರಿಸಲ್ಲ. ಇನ್ನೊಂದು ಅಕ್ಕಂಗೆ, ಅಕ್ಕ ಅಲ್ಲ ತಂಗಿ, ಇದಾದ್ಮೇಲೆ ಹುಟ್ಟಿದೆ ಅದು. ಅದಕ್ಕೂ ಮದುವೆ ಮಾಡಿಕೊಟ್ಟಾರೆ, ಅಲ್ಲೇ ಅವರು ಮನೆ ಹತ್ರನೇ ಕೊಟ್ಕೊಂಡಾರೆ. ಮತ್ತು ಇನ್ನೆರಡು ಅಣ್ಣರು, ಅವೆರಡಕ್ಕೂ ಮದುವೆ ಆಗಿದೆ. ಇದು ಭಾರಿ ಜೋರು. ತಂಗಿಯಾರು ಒಂಚೂರು ಘನ ಹುಡುಗಿ, ಇದು ಭಾರಿ ಜೋರು. ಅಲ್ಲಿ ಅಣ್ಣರ ಜೊತೆ ಅತ್ತಿಗೆರ ಜೊತೆನೇ ಎಲ್ಲ ಅಷ್ಟಕ್ಕಷ್ಟೇ ಜಗಳ ಮಾಡ್ಕೊ ಬಂದದೆ. ಹಂಗಾಗಿ ತವ್ರ ಮನೆಗೆ ಹೋಗೋದೆಲ್ಲ ಭಾರಿ ಇದು. ತವ್ರ ಮನೆಗೆಲ್ಲ ಹಂಗೆ ಹಿಂಗೆ ಪೂಜೆ ದೇವ್ರ ಹರಕೆ ಅಂತ ಹೋಯ್ತು ಅಂದರೆ ನಂಗೆ ಒಂಥರ ಖುಷಿ ಆಗತ್ತೆ ಕಣೆ. ಮತ್ತು ಮನೆಗೆ ಬಂದರೆ ಅದೇ ಗೊತ್ತಲ್ಲ, ಗುಡು 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 ಅಂತಾನೇ ಇರೋದು. ಹಾಗೆ ಅಲ್ಲನ, ಇದ್ದಾಗ ಬೆಲೆ ಗೊತ್ತಾಗಲ್ಲ, ಹೋದ್ಮೇಲೆ ಅಯ್ಯೋ ಇರ್ಬೇಕಿತ್ತು ಅನಿಸ್ತದೆ. ಈಗ ನಮ್ದೆಲ್ಲ ಹಾಗೆ ಅಲ್ಲನ, ಅಯ್ಯೋ ಈಗ ಮದುವೆ ಮನೆಯೆಲ್ಲ ಇದ್ದಾಗ ಅಯ್ಯೋ ಯಾರ್ಯಾರು ಹಿರಿಯರು ಇರ್ಬೇಕಿತ್ತು ಅನಿಸ್ತದೆ. ಹಾಗೆ ಹೋಗಲಿ ಬಿಡಿ, ಎಂತ ಮಾಡೋಕ್ಕಾಗ್ತದಮ್ಮ, ನಮ್ಮ ಹಣೆಯಲ್ಲಿ ಹತ್ತದಂಗೆ ಆಗ್ತದೆ. ಭಾರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಕಣ್ರಿ ಎಲ್ಲದಕ್ಕೂ. ಇಲ್ಲಪ್ಪ, ನಾ ತಲೆಗಿಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಕೂಗ್ತಿದ್ರೆ ಕೂಗ್ತಿರೋ ಅನ್ನೋದು ನನ್ನ ಪಾಡಿ ನಾ ಟಿ ವಿ ನೋಡ್ತಾ ಕೂತಿರ್ತೀನಿ. ಅದು ಕೂಗಿ 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 ಸಿಟ್ಟು ಬಂದು ಟಿ ವಿ ಫಟ್ ಅಂತ ಆಫ್ ಮಾಡಿ ಹೋಗ್ತದೆ. ಆಮೇಲೆ ನಾ ಕೋಣೆಗೆ ಹೋಗಿ ಮಲಗ್ತೀನಿ. ಇನ್ನು ಎಂತ ಮಾಡೋದೆ, ನಾರು ಎಂತ ಮಾಡಲಿ? ಒಬ್ಬೊಬ್ರು ಹಾಗೆ ಎಂತ ಮಾಡೋಕ್ಕಾಗ್ತದೆ ಹೇಳಿ. ಅಲ್ಲೇ ಪದ್ಮ, ಮತ್ತೆಲ್ಲರೂ ನೀನು ನನ್ನ ಸಾಸೆ ಹತ್ರ ಎಲ್ಲ ನಾ ಹಿಂಗೆ ಹೇಳ್ದೆ ಅಂತ ಹೇಳಿ ಗಿಳಿಯ ಪುಣ್ಯ ಹಚ್ಚಿತ್ತಿ ನಾನು ತೆಗ್ದೇ ಬಿಡ್ತದೆ. ಇಲ್ಲ ಅಮ್ಮ, ನಾ ಎಂತಕ್ಕೆ ಹಂಗೆ ಮಾಡಕ್ಕೆ ಹೋಗಲಿ. ಸರಿ ಅಮ್ಮ, ಹಂಗಾರೆ ಹೋಗಿ ಒಂದು ಲೋಟ ಕಾಫಿ ತಗೋಬತ್ತೀನತ್ತ, ಕೂತ್ಕೊಂಡಿರಿ. ಅಲ್ಲ ಕೂರಕ್ಕಾಗಲ್ಲ ಅಂದರೆ ಕೋಣೆಲಿ ಮಲಗಿರಿ, ನಾನು ಕಾಫಿ ತಂದು ಕೊಡ್ಬೇಕಾರೆ ಎಪ್ಸ್ತೀನಿ ನಿಮ್ಮನ್ನ. ಬೇಡ, ಒಂದು ಲೋಟ ಕಾಫಿ ಕುಡ್ಕೊಂಡೆ ಹೋಗಿ ಮಲಗ್ತೀನಿ. ಹಾಂ ಸರಿ, ಹಂಗಾರೆ ನಾನು ಕಾಫಿ ಕಾಯಿಸ್ಕೊಬತ್ತೀನಿ. ಹ್ಞೂ ಸರಿ. ಪಾಪ ಒಳ್ಳೆ ಜನ, ತಾಯಿ ಮಗಳು ಇಬ್ಬರು ಅಷ್ಟೇ ಅಪ್ಪ. ಚಂದ್ರ ಪುಣ್ಯ ಮಾಡಿದ್ದ, ಹಿಂದೆ ಮುಂದೆ ಬಂದು ಅಮ್ಮ ಅದು ಬೇಕಾ ಅಮ್ಮ ಇದು ಬೇಕಾ ಅಂತ ಇದು ಕೇಳ್ತದೆ. ಇವರ ಮಗಳು ಅಷ್ಟೇ, ಅಜ್ಜಿ ಎಂತ ಬೇಕು ಕೇಳ್ತಿರ್ತದೆ. ಭಾರಿ ಘನ ಮಗು.